ನಮಸ್ತೆ ಆತ್ಮೀಯ ಸ್ನೇಹಿತರೆ, ಮತ್ತೊಮ್ಮೆ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಿನಾಂಕ 14 ಡಿಸೆಂಬರ್ 2024ರಂದು ಬೆಳಿಗ್ಗೆ ನಡೆದಂತಹ ಪೇಪರ್ 2ನ ಲ್ಯಾಂಗ್ವೇಜ್ 1 ಕನ್ನಡ ಎಕ್ಸ್ಪೆಕ್ಟೆಡ್ ಕೀ ಆನ್ಸರನ್ನು ಇವತ್ತಿಂದ ನಾವು ನೋಡ್ತೀವಿ. ಈಗಾಗಲೇ ನೀವು ನೋಡ್ತಾ ಇದ್ದೀರಿ, 91ರಿಂದ 120ರವರೆಗಿನ ಪ್ರಶ್ನೆಗಳಿಗೆ ಲ್ಯಾಂಗ್ವೇಜ್ 1 ತೆಗೆದುಕೊಂಡವರು ಉತ್ತರಿಸಬೇಕು. ಇಲ್ಲಿ ನಾನು ಕೇವಲ ನಿಮಗೆ ಉತ್ತರವನ್ನು ಮಾತ್ರ ತೋರಿಸ್ತಾ ಹೋಗ್ತೇನೆ. ದಯವಿಟ್ಟು ಆ ಉತ್ತರಗಳನ್ನು ತಾವು ನೋಡಬಹುದು. ಈ ಉತ್ತರಗಳು 100% ಅಕ್ಯುರೇಟ್ ಅಂತ ನಾನು ಹೇಳಂಗಿಲ್ಲ, ಬಟ್ 99% ಎಕ್ಸಾಕ್ಟ್ ಆನ್ಸರ್ ಆಗಿರ್ತಾವೆ. ಸೊ ಐರೋಪ್ಯರ್ ಅಂದರೆ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದು ಆಪ್ಷನ್ 2 ಯುರೋಪಿಯನ್ನರು. ಆಪ್ಷನ್ ದಟ್ ಈಸ್ 92 ಪ್ರಶ್ನೆ ಜೊತೆ ಪದ ದ್ವಿರುಕ್ತಿ ಆಗಿದೆ. 93ಯು ಪ್ರತಿಯೊಂದು ಪದವು ಯಾವ ಸಂಧಿ ಅಂತ ಕೇಳಿದ್ದಾರೆ. ಅದು ಆಗಮ ಸಂಧಿ ಆಗ್ತದೆ. ಇನ್ನು ಸಂಸ್ಕೃತಿಗೆ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ದಟ್ ಈಸ್ ಚತುರ್ಥಿ ವಿಭಕ್ತಿ. ರಾಷ್ಟ್ರೀಯ ಚಳುವಳಿಯ ಕಾಲದಲ್ಲಿ ದೇಶಭಕ್ತಿಯ ಸ್ವರೂಪವೇನು ಅಂತ ಕೇಳಿದ್ದಾರೆ. ಭಾರತೀಯ ಸಂಸ್ಕೃತಿಯ ಎಲ್ಲ ಅಂಶಗಳನ್ನು ವೈಭವೀಕರಿಸುವುದು, ಇದು ಮೊದಲನೇ ಆಪ್ಷನ್. ಸತ್ಪರಿಣಾಮ ಪದದ ವಿರುದ್ಧಾರ್ಥಕ ಪದ ದುಷ್ಪರಿಣಾಮ. ನಾಗಸ್ವರವನ್ನು ನುಡಿಸುತ್ತಿದ್ದವರು ಯಾರು ಅಂತಂದ್ರೆ ಕೆಳಜಾತಿಯವರು. ಮೃದಂಗವನ್ನು ಬ್ರಾಹ್ಮಣರು ಬಳಸೋದಕ್ಕೆ ಕಾರಣವೇನು ಅಂತಂದ್ರೆ ಅದನ್ನು ಆಡಿನ ಚರ್ಮದಿಂದ ಮಾಡಿರುತ್ತಾರೆ, ಹೀಗಾಗಿ ಬ್ರಾಹ್ಮಣರು ಬಳಸೋದಕ್ಕೆ ಇದು ಒಂದು ಮುಖ್ಯ ಕಾರಣ. ಮೃದಂಗವಾದನ ಮತ್ತು ಭರತನಾಟ್ಯ ಶಾಸ್ತ್ರ ಗುಣಾತ್ಮಕವೇ, ಏಕೆಂದರೆ ಅದು ನ್ಯಾನೋ ಸೆಕೆಂಡ್ಗಳ ಲೆಕ್ಕದ ತಾಳದಲ್ಲಿ ಲೆಕ್ಕಾಚಾರವಿದೆ ಅನ್ನೋದು. ಇದು ಇನ್ನು ಗದ್ಯ ಆದರೆ. ಇನ್ನು ಪದ್ಯದ ಪ್ರಶ್ನೆಗಳಿಗೆ ಉತ್ತರ ನೋಡೋದಾದರೆ, ಈ ಕವನವು ಯಾರನ್ನ ಕುರಿತಾಗಿದೆ ಅಂತ ಶಿಶ್ನಾಳ್ ಶರೀಫರದ್ದು. ಹೊನ್ನಿ ನೆಟ್ಟ ಈ ಪದದ ಅರ್ಥ ಚಿನ್ನದಲ್ಲಿ ಇರುವ ಕೂರುವ ಜಾಗ. ಮೊಳೆತು ಫಲಿತು ಎನ್ನುವ ಈ ಕವನದ ರೂಪದಲ್ಲಿರುವ ಅರ್ಥ ಏನಂತಂದ್ರೆ ಹುಟ್ಟು ಮತ್ತು ಪಕ್ವಗಳು. ಧರ್ಮಕ ಈ ಪದದಲ್ಲಿ ವಿಭಕ್ತಿ ಷಷ್ಠಿ. ಇನ್ನು 104ನೇ ಪ್ರಶ್ನೆ, ನಭ ಇದು ಯಾವ ಮೂಲ ಪದ ಅಂತಂದ್ರೆ ಸಂಸ್ಕೃತ ಏನೋ ಒಂದು ಮೂಲ ಪದ. ಇನ್ನು 105ನೇ ಪ್ರಶ್ನೆಗೆ ವಿಭಿನ್ನ ಅನುಭವಗಳನ್ನು ಒಂದು ಸಾರವನ್ನಾಗಿ ಮಾಡುವುದು ಈ ಒಂದು 105ರ ಪ್ರಶ್ನೆ ಉತ್ತರವಾಗಿದೆ. ಇನ್ನು 106ರಿಂದ 120ರವರೆಗೆ ನಾವು ಒಂದು ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನು ನೋಡ್ತೀವಿ. ಇಲ್ಲಿ ಮೊದಲನೆಯದು, ಇಲ್ಲಿ ಮುಖ್ಯವಾಗಿ ನಾವು ಎರಡು ರೀತಿಯ ಉತ್ತರಗಳನ್ನು ಕಾಣ್ತಾ ಇದ್ದೀವಿ. ನಾವು ಭಾರತ ಸಂವಿಧಾನ ಪ್ರತಿಯೊಬ್ಬ ವ್ಯಕ್ತಿ ಸಮಾನ ಎಂದು ಗುರುತಿಸುತ್ತೆ, ಈ ರೀತಿಯಾಗಿ ಹೇಳುವಂಥ ನಾವು ಕಾನೂನು ರಿಜಿಸ್ಟರ್ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಕೆಲವರು ಸಮಾಜ ವಿಜ್ಞಾನ ರಿಜಿಸ್ಟರ್ ಅಂತ ಹೇಳ್ತಾರೆ. ಬಟ್ ಮೋರ್ ದೆನ್ ಇಲ್ಲಿ 60% ಸಮಾಜ ವಿಜ್ಞಾನ ರಿಜಿಸ್ಟರ್ ಎನ್ನುವಂತಹ ಆಪ್ಷನ್ ಕರೆಕ್ಟ್ ಆಗ್ತದೆ. ಬಟ್ ಎನಿವೇಸ್ ನಾವು ಈ ಪ್ರಶ್ನೆಯನ್ನು ಇಲ್ಲಿಗೆ ಬಿಡೋಣ. ಇದನ್ನು ನಾವು ಒಂದು ಕೀ ಆನ್ಸರ್ ಬಂದ ಮೇಲೆ ಎಕ್ಸಾಕ್ಟ್ ಆಗಿ ತಿಳ್ಕೊಳ್ಳೋಣ. ಬಟ್ ಅದರ ನನ್ನ ಪ್ರಕಾರ ಇದು ಸಮಾಜ ವಿಜ್ಞಾನ ರಿಜಿಸ್ಟರ್ ಎನ್ನುವುದು ಸರಿ ಆಗ್ತದೆ. ಭಾಷೆ ಉಪಭಾಷೆ ಕುರಿತಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತಂದ್ರೆ ಆಪ್ಷನ್ 3 ಭಾಷೆಯ ಉಪಭಾಷೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗ್ತವೆ ಅನ್ನೋದು ಸರಿಯಾದ ಹೇಳಿಕೆ ಆಗ್ತದೆ. ಉಳಿದೆಲ್ಲ ಹೇಳಿಕೆಗಳು ತಪ್ಪಾಗ್ತವೆ. 108ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಸ್ವೀಕರಿಸುವ ಕೌಶಲ್ಯ ಅಂತಂದ್ರೆ ಕೇಳುವುದು ಮತ್ತು ಓದುವುದು. ದೀಸ್ ಆರ್ ದ ರಿಸೆಪ್ಟಿವ್ ಸ್ಕಿಲ್ಸ್ ಅಂತ ನಾವು ಹೇಳಬಹುದು. ಕೆಳಗಿನ ಭಾಷೆಯಲ್ಲಿ ಯಾವುದು ಶಾಸ್ತ್ರೀಯ ಭಾಷೆಯಲ್ಲ? ಹಿಂದಿ ಶಾಸ್ತ್ರೀಯ ಭಾಷೆಯಲ್ಲ. ಕಲಿಯುವರಿಂದ ಕಲಿಕೆಯ ಉದಾಹರಣೆ ನಿರಂತರ ದಾಖಲೆ ಹೀಗೆನ್ಬೋದು, ದಟ್ ಈಸ್ ಪೋರ್ಟ್ಫೋಲಿಯೋ ಅಂತ ಹೇಳ್ಬೋದು. ಅಥವಾ ನಾವು ಇನ್ನೂ ಕೆಲವೊಂದು ಜನ ಹೇಳ್ತಾ ಇದ್ದಾರೆ ದಟ್ ಈಸ್ ನಿರಂತರ ಸಮಗ್ರ ಮೌಲ್ಯಮಾಪನ ಅಂತ. ಬಟ್ ಆದರೆ ನನ್ನ ಪ್ರಕಾರ ದಟ್ ಈಸ್ ಕಮ್ಸ್ ಅಂಡರ್ ಇನ್ ಆ್ಯಕ್ಚುಲಿ ನಾವು ಇಲ್ಲಿ ನಿರಂತರ ಸಮಗ್ರ ಮೌಲ್ಯಮಾಪನ ಅಂತ ಮಾಡ್ಕೋಬೇಕಾಗಿತ್ತು. ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಬಟ್ ಎನಿವೇಸ್ ಪೋರ್ಟ್ಫೋಲಿಯೋ ಇಸ್ ಜಸ್ಟ್ ಸೂಟೇಬಲ್ ಫಾರ್ ದಟ್. ಬಟ್ ನಿರಂತರ ಸಮಗ್ರ ಮೌಲ್ಯಮಾಪನ ಸರಿಯಾದ ಉತ್ತರ ಆಗ್ತದೆ. ಕೆಳಗಿನ ಯಾವ ಚಟುವಟಿಕೆಗಳು ಸಮಗ್ರ ಕಲಿಕೆಯ ಕೌಶಲ್ಯವನ್ನು ಉತ್ತೇಜಿಸ್ತದೆ? ದಟ್ ಈಸ್ ರೋಲ್ ಪ್ಲೇ ಅನ್ನುವಂಥ ಪಾತ್ರಾಭಿನಯ ಸಮಗ್ರ ಇಂಟಿಗ್ರೇಟೆಡ್ ಲೈಫ್ ಸ್ಕಿಲ್ಸ್ ಅನ್ನು ಬೆಳೆಸುವಂತಹ ಒಂದು ಆಕ್ಟಿವಿಟಿ, ದಟ್ ಈಸ್ ರೋಲ್ ಪ್ಲೇ ಆಗುತ್ತದೆ. ಇನ್ನು 112ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಇದು ಉತ್ತಮ ಚಟುವಟಿಕೆ ಆಗಿದೆ, ಯಾಕಂದರೆ ಇಲ್ಲಿ ಕಲಿಯುವರು ಭೌಗೋಳಿಕ ತರಗತಿಯಲ್ಲಿ ಅದೇನು ಮಾಡಿರ್ಬೋದು, ಅವರಿಗೆ ಆ ಕಾರಣಕ್ಕೆ ಮಾತನಾಡೋ ವಿಷಯಗಳು ಇರ್ತಾವೆ. ಸರಿ, 100% ಸರಿ. ಭಾಷಾ ಕಲಿಕೆಯಲ್ಲಿ ವ್ಯವಸ್ಥಿತ ಸಾಮರ್ಥ್ಯ ಅಂತಂದರೆ ಭಾಷೆಯ ಒಂದು ವ್ಯವಸ್ಥೆಯ ಕೆಲಸ ಮಾಡ್ತದೆ ಅಂತ ತಿಳಿಯೋದು ಮತ್ತು ಅನ್ವಯಿಸೋದು. 113ಕ್ಕೆ 3 ಆಪ್ಷನ್ ಸರಿ ಆಗ್ತದೆ. ಇನ್ನು 114ನೇ ಪ್ರಶ್ನೆಗೆ ಆಪ್ಷನ್ 2 ದೃಶ್ಯಾವಳಿಗಳನ್ನು ಅವರಿಗೆ ತಿಳಿಯುವಂತೆ ಮಾಡುವುದು ಸರಿ ಆಗ್ತದೆ. ಇನ್ನು ನಾವು 115ನೇ ಪ್ರಶ್ನೆ ನೋಡೋದಾದ್ರೆ ಇಲ್ಲಿ ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ವಿದೇಶಿ ಭಾಷೆಗಳದ್ದೇನು ಒಂದು ಭಾಷೆಯಾಗಿ ಸೇರ್ಪಡೆಯಾಗಿದೆ. ಈ ಹೇಳಿಕೆ ನಿಜ ಅಲ್ಲ. ಇಲ್ಲಿ ಯಾವುದು ನಿಜವಲ್ಲ ಅಂತ ಕೇಳಿದರೆ, ಸೊ ಹೀಗಾಗಿ ತ್ರಿಭಾಷಾ ಸೂತ್ರದೊಳಗೆ ನಾವು ಫಾರಿನ್ ಲ್ಯಾಂಗ್ವೇಜನ್ನು ಸ್ಟಡಿ ಮಾಡೋಂಗಿಲ್ಲ, ನಮ್ಮ ಭಾರತದ ತ್ರಿಭಾಷೆಗಳನ್ನು ಮಾತ್ರ ಸ್ಟಡಿ ಮಾಡ್ತೇವೆ. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಇನ್ನು 116ನೇ ಪ್ರಶ್ನೆ, ವ್ಯಾಕರಣ ಬೋಧನೆಯಲ್ಲಿ ಕೆಳಗಿನ ತಂತ್ರವನ್ನು ಏನಂತ ಕರೀತಾರೆ ಅಂತ ಕೇಳಿದರೆ, ಇಲ್ಲಿ ನಾವು ಎರಡು ಮುಖ್ಯವಾಗಿ ಆಪ್ಷನ್ಸ್ಗಳಲ್ಲಿ ನಮಗೆ ಬಹಳಷ್ಟು ಕನ್ಫ್ಯೂಷನ್ಸ್ ಇದಾವೆ. ಬಟ್ ಎನಿವೇಸ್ ಡಿಸ್ಕವರಿ ವಿಧಾನ ಮತ್ತು ಪ್ರಜ್ಞೆಯನ್ನು ಹೆಚ್ಚಿಸುವ ವಿಧಾನ, ಇಲ್ಲಿ ನಾವು ಸಾಮಾನ್ಯವಾಗಿ ಈ ಪ್ರಶ್ನೆ ಮಾಡುವಾಗ ಡಿಸ್ಕವರಿ ವಿಧಾನ ಯೂಸ್ ಮಾಡ್ಬೋದು. ಬಟ್ ನಾವು ಪ್ರಜ್ಞೆಯನ್ನು ಹೆಚ್ಚಿಸುವ ವಿಧಾನವನ್ನು ಈ ಒಂದು ಪ್ರಶ್ನೆ ಒಳಗೆ ನೋಡೋದ್ರಿಂದ ಆಪ್ಷನ್ 2 ಕರೆಕ್ಟ್ ಆಗ್ತೈತಿ ನನ್ನ ಪ್ರಕಾರ ಅಂತ. ಸೊ ಎನಿವೇಸ್ ನಾವು ಫೈನಲ್ ಕೀ ಆನ್ಸರ್ ಬಿಟ್ಟಾಗ ಕೂಡ ನಾವು ಇನ್ನೊಂದ್ಸಲ ಚೆಕ್ ಮಾಡೋಣ. ಕೆಳಗಿನವುಗಳಲ್ಲಿ ಯಾವುದು ಭಾಷೆಯ ಬಗ್ಗೆ ತಿಳುವಳಿಕೆ ಕುರಿತು ಹೇಳ್ತದೆ ಅಂತಂದರೆ ಘೋಷಣಾವಾದ ಜ್ಞಾನ ಅಂದರೆ ಡಿಕ್ಲರೇಟಿವ್ ನಾಲೆಜ್ ವಿಲ್ ಗಿವ್ ಯು ದ ಓವರ್ ವೀವ್ ಆಫ್ ದ ಲ್ಯಾಂಗ್ವೇಜ್ ನಾಲೆಜ್ ಅಂತ ಹೇಳ್ಬೋದು ನಾವು. 118ನೇ ಪ್ರಶ್ನೆ, ಕೇಳುವುದು ಅಂದರೆ ಪ್ರತಿಧ್ವನಿ ಪದಗಳು ಮಾತಿನ ಅಥವಾ ಆಡಿಯೋದ ಮಾತಿನ ಅರ್ಥವನ್ನು ಇದನ್ನು ನಾವು ಯಾವ ತಂತ್ರಜ್ಞಾನ ಮುಖಾಂತರ ಕಲಿಯಬಹುದು ಅಂದರೆ ಬಾಟಮ್ ಅಪ್ ವಿಧಾನದ ಮುಖಾಂತರ ನಾವು ಕಲಿಬಹುದು.
ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗುವ ಅನೇಕ ಭಾರತೀಯರು ಅಲ್ಲಿನ ಭಾಷೆಯನ್ನು ಕಲಿತಾರ. ಇದು ಯಾವ ಪ್ರೇರಣೆ ಆಗ್ತೈತೆ ಅಂತ ಕೇಳಿದಾರ. ಇದು ಇನ್ಸ್ಟ್ರೂಮೆಂಟಲ್ ಮೋಟಿವೇಶನ್ ಅಂದರೆ ಸಾಧನಾತ್ಮಕ ಪ್ರೇರಣೆ ಆಗೋದ್ರಿಂದ ಆಪ್ಷನ್ 1 ಸರಿಯಾದ ಉತ್ತರ. ಇನ್ನೊಂದು ಕೊನೆಯ ಪ್ರಶ್ನೆ, ಸಾಮಗ್ರಿಗಳ ದೃಢೀಕರಣ ಇದನ್ನು ಕುರಿತಾಗಿದೆ ಅಂತಂದ್ರೆ ದಟ್ ಇಸ್ ನಿಜ ಜೀವನದ ಸಂದರ್ಭದಲ್ಲಿ ಬರೆದ ಅಥವಾ ಅಭಿವೃದ್ಧಿಪಡಿಸಿದ ಸಾಮಗ್ರಿಗಳು. ಇದು ಸರಿಯಾಗ್ತದೆ. ಸೊ ಐ ಹೋಪ್ ಇವತ್ತಿನ ಪೇಪರ್ನ ಲ್ಯಾಂಗ್ವೇಜ್ 1 ಎಲ್ಲ ಪ್ರಶ್ನೆಗೆ ಉತ್ತರಗಳನ್ನು ನಾನು ಕೊಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ನಾನು ಎಕ್ಸಾಕ್ಟ್ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಒಂದು ವೇಳೆ ಇದಕ್ಕಿಂತ ನಿಮಗೆ ಡಿಫ್ರೆಂಟ್ ಆಗಿ ಉತ್ತರಗಳಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಸ್ಕೋರ್ ಎಷ್ಟಾಯಿತು ಲ್ಯಾಂಗ್ವೇಜ್ 1 ಅಲ್ಲಿ ಅನ್ನೋದನ್ನು ಕೂಡ ಕಮೆಂಟ್ ಹಾಕೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಇನ್ಫಾರ್ಮೇಟಿವ್ ವಿಡಿಯೋ. ಹ್ಯಾವ್ ಅ ಗುಡ್ ಡೇ.